ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೇರಿಕಾ ಇವುಗಳ ನಡುವೆ ನಡೆಯುತ್ತಿರುವ ಯುದ್ಧಗಳನ್ನು ನಾವು ನೋಡ್ತಾ ಇರ್ತೀವಿ. ಟಿ ವಿಯಲ್ಲಿ ಅದನ್ನು ನೋಡಬೇಕಾದ್ರೆ ನಮಗೆಲ್ಲ ಗಾಬರಿಯಾಗುತ್ತೆ. ಏಕೆಂತಂದರೆ ಆ ಮಿಸೈಲ್ಗಳು, ಆ ಬಾಂಬ್ಗಳು, ಆ ಡ್ರೋನ್ಗಳಿಂದ ಬಾಂಬ್ಗಳು ಬೀಳುವಂತಹದ್ದು, ಆ ಮನೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಕೆಳಗೆ ಬೀಳುವಂತಹದ್ದು, ಅದರಲ್ಲಿ ಸಿಲುಕಿರುವ ಜನ, ಅವರ ಆಕ್ರಂದನ, ಇದನ್ನು ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅದೇ ರೀತಿ ಪ್ರತಿನಿತ್ಯ ನಾವು ಟಿ ವಿಗಳಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆನೂ ಈ ಕ್ರೌರ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚು ವಿಷಯಗಳನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಅದು ಯುದ್ಧ ಆಗಿರಬಹುದು ಅಥವಾ ಬೇರೆ ಥರದ ದುಷ್ಕೃತ್ಯಗಳಾಗಿರ್ಬೋದು. ಈ ಅಪರಾಧಿಗಳು ಹಣಕ್ಕೋಸ್ಕರ ಕೊಲೆ ಮಾಡುವಂತಹದ್ದೇ ಆಗಲಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದ್ದೇ ಆಗಲಿ, ಅಥವಾ ಮನೆಗೆ ನುಗ್ಗಿ ಅಲ್ಲಿ ಹಣ ಒಡವೆಗಳನ್ನು ದೋಚುವಂಥದ್ದೇ ಆಗಿರಲಿ, ಈ ಥರದ ಅತಿಯಾದ ಹಿಂಸಾತ್ಮಕವಾದ ಕಂಟೆಂಟ್ ಅಂತ ಏನಿದೆ ಅದು ಜನರಿಗೆ ಬಹಳ ಇಷ್ಟ ಎನ್ನುವ ಕಾರಣದಿಂದನೇ ಅದನ್ನು ಹೆಚ್ಚು ವೈಭವೀಕರಿಸ್ತಾರೆ. ಬಹಳಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲೂ ಸಹ ಒಬ್ಬ ಪೊಲೀಸ್ ಅಧಿಕಾರಿ ಅವರ ಜೀವನದಲ್ಲಿ ನಡೆದಿರುವ ಎಲ್ಲ ಅಪರಾಧ ಜಗತ್ತನ್ನು ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಆದರೆ ಇದನ್ನು ಜನ ಬಹಳ ಸಂತೋಷದಿಂದ ನೋಡ್ತಾರೆ. ಕಾರಣ ಡೋಪಮೈನ್. ಈ ಥರದ ಕಂಟೆಂಟ್ಗಳನ್ನು ನೋಡಬೇಕಾದ್ರೆ ಯುದ್ಧ ಆಗಿರ್ಬೋದು, ಜಗಳಗಳಾಗಿರಬಹುದು, ಅಪರಾಧ ಆಗಿರ್ಬೋದು, ಕೊಲೆ ಆಗಿರಬಹುದು, ಅದೇ ರೀತಿ ಬಹಳಷ್ಟು ಚಲನಚಿತ್ರಗಳು ಈ ಒಂದು ಕ್ರೌರ್ಯವನ್ನು ವಿಜೃಂಭಿಸುವಂಥದ್ದು, ಅತ್ಯಂತ ಕ್ರೂರವಾಗಿ ಸಾಯಿಸುವಂತಹದ್ದು, ಜನರನ್ನು ಅತ್ಯಂತ ಕ್ರೂರವಾಗಿ ಒಬ್ಬ ಕೊಲೆಗಾರ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡುವಂತಹದ್ದು, ಇಂತಹ ಚಲನಚಿತ್ರಗಳನ್ನು ನೋಡುವುದು ಅಥವಾ ಇಂತಹ ಕಂಟೆಂಟ್ ಇರುವ ವಿಚಾರಗಳನ್ನು ಹೆಚ್ಚು ಕೇಳುವುದು, ಓದುವುದು, ನೋಡುವುದು, ಇದು ಇಂದು ಹೆಚ್ಚಾಗ್ತಾ ಇದೆ. ಇದು ನಮಗೆ ನಿಜವಾಗ್ಲೂ ನಮ್ಮ ಮೇಲೇನಾದರೂ ಪರಿಣಾಮ ಬೀರುತ್ತಾ ಈ ಥರದ ವಿಚಾರಗಳನ್ನು ನಾವು ನೋಡಿದಾಗ ಅನ್ನೋದಾದರೆ ಖಂಡಿತ ಇದು ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಎಲ್ಲ ಥರದ ಪರಿಪೂರ್ಣ ಆರೋಗ್ಯ ಅಂತ ಅಥವಾ ಪರಿಪೂರ್ಣ ಸ್ವಾಸ್ಥ್ಯ ಅಂತ ನಾವೇನು ಹೇಳ್ತೀವಿ, ಇದರ ಮೇಲೆ ನೇರವಾಗಿ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅಹಿಂಸೆಯೇ ಪರಮ ಧರ್ಮ ಅಂತ ಹೇಳ್ತಾರೆ. ನಾವು ಯಾವಾಗಲೂ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ಹಿಂಸಾತ್ಮಕವಾಗಿರುವಂತಹ ಒಂದು ವಿಚಾರಗಳಿಂದ ದೂರ ಇರಬೇಕು. ಹಾಗಾದರೆ ಏನಾಗುತ್ತೆ? ನಾವು ಇವುಗಳನ್ನು ಯುದ್ಧ ನಡೀತಾ ಇರ್ಬೋದು, ಅದನ್ನು ನೋಡೋದು, ಯಾವುದೋ ಒಂದು ಟಿ ವಿ ಸೀರಿಯಲ್ ಬರ್ತಾ ಇದೆ, ಕೊಲೆಗಾರ ಕೊಲೆಗಳನ್ನು ಮಾಡ್ತಾ ಇದ್ದಾನೆ, ಇಲ್ಲ ಯಾವುದೋ ಪೊಲೀಸ್ ಅಧಿಕಾರಿ ಯಾವುದೋ ಒಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಅಪರಾಧ ಜಗತ್ತಿನ ವಿವಿಧ ಮುಖಗಳನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಆಗಿನ ಜಗತ್ತಿನಲ್ಲಿ ಅವರು ಒಂದು ಸರ್ವೀಸಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ದೊಡ್ಡ ಅಪರಾಧಿಗಳು ಅವರು ಯಾವ ರೀತಿ ಅಪರಾಧಗಳನ್ನು ಮಾಡಿದ್ರು, ಆ ಥರದ್ದು ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಅದನ್ನು ಎಲ್ಲರೂ ನೋಡುವಂಥದ್ದು. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಅಂತಂದರೆ, ನಮ್ಮ ಅಮೆಗ್ಡೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಸಲ ನಾನು ಹೇಳ್ತೀನಿ, ನಮ್ಮ ಮೆದುಳನ್ನು 3 ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಹಿಂಭಾಗದ ಮೆದುಳು ಬ್ರೈನ್ ಸ್ಟೆಮ್. ಅದರ ಕೆಲಸ ಏನು ಅಂತಂದರೆ ನಮ್ಮ ಉಸಿರಾಟ, ನಮ್ಮ ಹೃದಯ ಬಡಿತ, ನಮ್ಮ ದೇಹದ ಉಷ್ಣತೆ, ಇಂಥದ್ದು ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ಏನಿದೆ ಅದನ್ನು ಚಯಾಪಚಯ ಕ್ರಿಯೆ, ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡುವಂತಹದ್ದು. ಅದರ ಮೇಲ್ಭಾಗದಲ್ಲಿ ಬರುವಂತಹದ್ದು ಪ್ರಾಣಿ ಮೆದುಳನ್ನು ಲಿಂಬಿಕ್ ಸಿಸ್ಟಮ್ ಅಂತ ಕರಿತೀವಿ ಅಥವಾ ಕಾರ್ಟೆಕ್ಸ್ ಅಂತ ಕರಿತೀವಿ. ಇದರ ಕೆಲಸ ಏನು ಅಂತಂದರೆ, ಇದರಲ್ಲಿರುವ ಅಮೆಗ್ಡೆಲಾ ಎನ್ನುವ ಒಂದು ಭಾಗ ಆಗಿರ್ಬೋದು ಅಥವಾ ಲಿಂಬಿಕ್ ಸಿಸ್ಟಮ್ನ ಭಾಗದಲ್ಲಿ ಏನು ಮುಖ್ಯವಾದ ಕೆಲಸ ಅಂತಂದರೆ ಭಾವನೆಗಳಿಗೆ ಒಂದು ಸ್ಪಂದಿಸುವಂಥದ್ದು. ಈ ಜಾಗ ಲಿಂಬಿಕ್ ಸಿಸ್ಟಮಲ್ಲಿ ಕರುಣೆ, ಪ್ರೀತಿ, ದಯೆ, ಕೋಪ, ಅಸಹನೆ, ಸಿಟ್ಟು, ಆಮೇಲೆ ಆ ಥರದ್ದು ಎಲ್ಲ, ಕ್ರೌರ್ಯ, ಎಲ್ಲದನ್ನು, ಲೈಂಗಿಕತೆ, ಈ ಥರ ಎಲ್ಲ ಭಾವನೆಗಳ ಒಂದು ಕೂಟನೇ ನಮ್ಮ ಹಿಂಭಾಗದ ಮೆದುಳು ಅಂತ ಹೇಳ್ಬಹುದು. ಇದರಲ್ಲಿ ಅಮೆಗ್ಡೆಲಾ ಅಂತ ಇದೆಯಲ್ಲ, ಅದರ ಮುಖ್ಯ ಕೆಲಸ ಫೈಟ್ ಆರ್ ಫ್ಲೈಟ್. ಅಂದರೆ ಅದು ಆ ಮೆದುಳು ಬೇಕು ನಮಗೆ. ಕಾರಣ ಏನಂದರೆ, ಎಲ್ಲೋ ಒಂದು ಅಪಾಯ ಇದೆ ಎಂದಾಗ ಅದಕ್ಕೆ ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಫೈಟ್ ಆರ್ ಫ್ಲೈಟ್. ಆ ಒಂದು ಘಟನೆಗೆ ನಾನು ಓಡಿ ಹೋಗಬೇಕಾ ಅಥವಾ ಆ ಘಟನೆಯನ್ನು ಎದುರಿಸಬೇಕಾ ಅನ್ನುವುದಕ್ಕೆ ಈ ಒಂದು ಸೂಚನೆಯನ್ನು ಕೊಟ್ಟು ನಮ್ಮನ್ನು ತಯಾರು ಮಾಡುವುದು ಹಿಂಭಾಗದ ಮೆದುಳು. ಮುಂಭಾಗದ ಮೆದುಳು ಲಾಜಿಕಲ್ ಅಂತ ಅಂತೀವಿ. ಅಂದರೆ ತರ್ಕ ಮಾಡುವುದು, ಅನಲೈಸ್ ಮಾಡುವುದು, ಡಿಸಿಷನ್ ಮಾಡುವುದು, ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು.
ಇವಾಗ ಏನಾಗುತ್ತೆ, ಈ ಥರ ಹಿಂಸಾತ್ಮಕವಾದ ವಿಚಾರಗಳನ್ನು ನೋಡೋದೇ ಆಗಲಿ ಕೇಳೋದೇ ಆಗಲಿ ಎಲ್ಲ ಮಾಡಿದಾಗ ನಮ್ಮ ಅಮೆಗ್ಡಲ ಹೈಪರ್ ವಿಜಿಲೆನ್ಸ್ ಮೂಡ್ಗೆ ಹೋಗುತ್ತೆ. ಹೈಪರ್ ವಿಜಿಲೆನ್ಸ್ ಅಂದರೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಆದರೆ ಟಿ ವಿಯಲ್ಲಿ ಅದನ್ನು ನೋಡ್ತಾ ಇದ್ದೀನಿ, ಆದರೆ ನನ್ನ ಮೆದುಳು ಅದು ಇಲ್ಲೇ ನಡೀತಾ ಇದೆ, ನನ್ನ ಸುತ್ತಮುತ್ತಲೇ ನಡೀತಾ ಇದೆ, ನನಗೂ ಆಗಬಹುದು ಎನ್ನುವ ಒಂದು ಭ್ರಮೆಯನ್ನು ಅದು ಹುಟ್ಟು ಹಾಕುತ್ತೆ. ಆ ಕಾರಣದಿಂದಾಗಿ ನಮ್ಮ ಅಮೆಗ್ಡಲ ಹೈಪರ್ ವಿಜಿಲೆನ್ಸ್ ಮೋಡ್ಗೆ ಹೋಗುತ್ತೆ. ಅವಾಗೇನಾಗುತ್ತೆ ಅಂದರೆ ಹೈಪರ್ ವಿಜಿಲೆನ್ಸ್ ಮೋಡಿಗೆ ನಮ್ಮ ಅಮೆಗ್ಡಲ ಫೈಟ್ ಆರ್ ಫ್ಲೈಟ್, ಈಗ ಬಾಂಬ್ ಆಗ್ತಾ ಇದೆ ಅಂದಾಗ ನನ್ನ ದೇಹದಲ್ಲಿ ಏನು ಬದಲಾವಣೆ ಅಂತ ನಾನು ನೋಡೋದಾದರೆ, ನನ್ನ ರಕ್ತದೊತ್ತಡ ಜಾಸ್ತಿ ಆಗ್ತಾ ಇದೆ, ನನ್ನ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ, ನನ್ನ ಭಾವನೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅಡ್ರಿನಾಲಿನ್ ಅಲರ್ಟ್ನೆಸ್ ಹಾರ್ಮೋನ್ ಅಂತ ಏನು ಕರಿತೀವಿ ಅದು ಜಾಸ್ತಿ ಆಗ್ತಾ ಇದೆ, ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ರೀತಿ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗ್ತಿದೆ. ಅದು ಆ್ಯಕ್ಟಿವೇಟ್ ಆದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ತಿದೆ. ಈ ರೀತಿ ಹೈಪರ್ ವಿಜಿಲೆನ್ಸ್ ಮೋಡಿಗೆ ನಮ್ಮ ಅಮೆಗ್ಡಲ ಹೋಗುತ್ತೆ. ಇದು ವಾಸ್ತವನ ಅಥವಾ ಭ್ರಮೆನ ಎಲ್ಲೋ ನಡೀತಾ ಇದೆ ಅಂತ ಅಂದ್ಕೊಳ್ಳಲ್ಲ, ನಡೀತಾ ಇದೆ ಇದು ಅಂತ ಆ ಘಟನೆ ನೋಡಿದಾಗ ನಮ್ಮ ಮೆದುಳಿಗೆ ಒಂದು ಅಲರ್ಟ್ನೆಸ್ಸನ್ನು ನೀಡುವಂತಹದ್ದು. ಹಾಗಾಗಿ ನಮ್ಮ ದೇಹದಲ್ಲಿ ಆ ಒಂದು ಭಯದ ಸಂದರ್ಭದಲ್ಲಿ ಅಥವಾ ಪರಾರಿಯಾಗುವ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆಗಳು ನಡೆಯಬೇಕು ಅಂತ ಎಲ್ಲ ಪ್ರತಿಕ್ರಿಯೆಗಳು ನಾವು ಸೇಫ್ ಝೋನಲ್ಲೇ ಇದ್ದೀವಿ, ನಮಗೇನೂ ತೊಂದರೆ ಆಗದೆ ಹೋದರೂ ಸಹ ದೇಹದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಇವೆಲ್ಲ ನಡೆಯುತ್ತೆ. ಇದರ ಜೊತೆಯಲ್ಲಿ ಯಾವುದೋ ಒಂದು ಹಿಂಸಾತ್ಮಕವಾದದ್ದನ್ನು ನಾವು ಕೇಳಿದಾಗ ನಮಗೆ ಒಂದು ಫಿಯರ್ ಫ್ಯಾಕ್ಟರ್ ಅದು ಡೆವಲಪ್ ಆಗುತ್ತೆ. ಅದು ಎಲ್ಲೋ ಯಾವುದೋ ಕಾಲದಲ್ಲಿ ಯಾವುದೋ ಭೂಗತ ದೊರೆ ಅದು ಮಾಡಿದರೂ ಸಹ ನಮಗೆ ಅದೊಂದು ಆ ಕಂಟೆಂಟು ನಮ್ಮ ಮೆದುಳಿನಲ್ಲಿ ರಿಜಿಸ್ಟರ್ ಆಗೋದ್ರಿಂದ ಅದು ನಮಗೂ ಆಗಬಹುದು ನಾಳೆ ದಿನದಲ್ಲಿ. ಅಂದರೆ ಭಯವನ್ನು ಹೆಚ್ಚಿಸುವುದು ಅದು ಅಲರ್ಟ್ನೆಸ್ಸು ನಮಗೆ ಬೇಕಾಗಿಲ್ಲ, ಆದರೂ ಸಹ ಹೆಚ್ಚು ಅಲರ್ಟ್ ಆಗಿರುವಂತೆ ಮಾಡುವಂತಹ ಪ್ರಕ್ರಿಯೆಗಳು ನಮ್ಮ ಮೆದುಳಿನಲ್ಲಿ ಆರಂಭ ಆಗುತ್ತೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಡೆಯುವಂತಹ ಒಂದು ಪ್ರತಿಕ್ರಿಯೆ ಯಾವುದು ಅಂತಂದರೆ ಕಾರ್ಟಿಸಾಲ್ ಟಾಕ್ಸಿಸಿಟಿ ಅಂತ ಕರಿತೀವಿ. ಕಾರ್ಟಿಸಾಲ್ ಟಾಕ್ಸಿಸಿಟಿ ಅಂತಂದರೆ ಕಾರ್ಟಿಸಾಲ್ ಪ್ರಮಾಣ. ಕಾರ್ಟಿಸಾಲು ಒಂದು ಒತ್ತಡದ ಹಾರ್ಮೋನು. ನಮಗೆ ಏನೋ ತೊಂದರೆಯಾಗುತ್ತೆ ಅಂತ ಮುನ್ನೆಚ್ಚರಿಕೆಯಾಗಿ ದೇಹ ಒಂದು ಒತ್ತಡವನ್ನು ಉಂಟು ಮಾಡಿ ಆ ಒಂದು ಘಟನೆಗೆ ನಮ್ಮನ್ನು ಸಿದ್ಧಗೊಳಿಸಿ, ಘಟನೆಯನ್ನು ಎದುರಿಸಲು ನಮ್ಮನ್ನು ಸಿದ್ಧಗೊಳಿಸೋಕ್ಕೆ ಬೇಕಾಗಿರುವಂತಹದ್ದು ಒತ್ತಡದ ಹಾರ್ಮೋನು. ಆದರೆ ಇಲ್ಲೇನಾಗುತ್ತೆ, ಆ ಥರದ ವಿಚಾರಗಳನ್ನು ನಾವು ಪದೇ ಅದನ್ನೇ ನೋಡ್ತಾ ಬಂದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಂತೆ ದೇಹದಲ್ಲಿ ಕಾರ್ಟಿಸಾಲ್ ಪ್ರಮಾಣ ಅತಿ ಹೆಚ್ಚು ಆಗೋದ್ರಿಂದ ಅದು ವಿಷ, ಅಂದರೆ ಟಾಕ್ಸಿಸಿಟಿ ಅಂತೀವಿ. ಯಾವುದೇ ಆದರೂ ಒಂದು ಪ್ರಮಾಣದಲ್ಲಿದ್ದರೆ ಅದು ಆರೋಗ್ಯಕ್ಕೆ ಪೂರಕ, ಅದರ ಪ್ರಮಾಣ ಜಾಸ್ತಿ ಆದಂಗೆ ಅದು ವಿಷವಾಗಿ ಪರಿವರ್ತನೆ ಹೊಂದುತ್ತೆ. ವಿಷ ಅಂದರೆ ಡೈರೆಕ್ಟ್ ವಿಷ ಅಂತಲ್ಲ, ಕಾರ್ಟಿಸಾಲ್ ಟಾಕ್ಸಿಸಿಟಿ ಅಂದರೆ ಹೆಚ್ಚು ಕಾರ್ಟಿಸಾಲ್ ಬಿಡುಗಡೆಯಾದಾಗ ದೇಹದಲ್ಲಿ ಬೇಕಾದಷ್ಟು ತೊಂದರೆಗಳು, ಅಡ್ರಿನಾಲಿನ್ನು, ನಾರ್ ಅಡ್ರಿನಾಲಿನ್ನು, ಅಲರ್ಟ್ನೆಸ್ ಹಾರ್ಮೋನ್ ಇವೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಓವರ್ ಡ್ರೈವ್ ಆಗುತ್ತೆ. ಆವಾಗ ಹೃದಯ ಬಡಿತ ಜಾಸ್ತಿ ಆಗೋದು, ಅದರಿಂದ ನಂತರದಲ್ಲಿ ನಮಗೆ ರಕ್ತದೊತ್ತಡ ಜಾಸ್ತಿ ಆಗೋದು, ಹೃದಯದ ತೊಂದರೆಗಳು, ಮಧುಮೇಹ, ಈ ಥರದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋಂಥದ್ದು. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಕಾರ್ಟಿಸಾಲ್ ಜಾಸ್ತಿ ಆದಾಗ ಅದು ನಮ್ಮ ಹಿಪ್ಪೋ ಕ್ಯಾಂಪಸ್ ಏನು ಭಾಗ ಇದೆ ಮೆದುಳಿನಲ್ಲಿ, ಅದರಲ್ಲಿರುವ ನರಕೋಶಗಳನ್ನು ನಾಶ ಮಾಡುತ್ತೆ. ಹಿಪ್ಪೋ ಕ್ಯಾಂಪಸ್ಸಲ್ಲಿರುವ ನರಕೋಶಗಳ ಪ್ರಮುಖವಾದ ಕೆಲಸ ಮೆಮೊರಿ, ನೋಡುವುದು, ಕಲಿಯುವುದು ಮತ್ತು ಲರ್ನಿಂಗ್, ಹೊಸದನ್ನು ಕಲಿಕೆ, ಅದರ ಜೊತೆಯಲ್ಲಿ ನೋಡಿರುವುದನ್ನು, ಕಲಿತಿರುವುದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತಹದ್ದು ಬಹಳ ಪ್ರಮುಖವಾದ ಕೆಲಸನೇ ಇದಾಗಿರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ಅದು ಮಕ್ಕಳಿಗೆ ಇಂಥದ್ದೇನಾದರೂ ಅತಿಯಾಗಿ ಹಿಂಸಾತ್ಮಕವಾದದ್ದನ್ನೇ ನೋಡ್ತಾ ಬಂದರೆ, ಕಂಟೆಂಟ್ಗಳನ್ನು ಕೇಳೋದು, ಟಿ ವಿಲಾಗ್ಬೋದು, ಯೂಟ್ಯೂಬಲ್ಲಾಗ್ಬೋದು, ಅಥವಾ ನ್ಯೂಸ್ ಪೇಪರಲ್ಲಾಗಿರಬಹುದು, ಅಥವಾ ಮಾತಾಡೋದೇ ಆಗಲಿ, ಇಂಥದ್ದೆಲ್ಲ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ಅವರಲ್ಲಿ ಈ ಒಂದು ಕಾರ್ಟಿಸಾಲ್ ಟಾಕ್ಸಿಸಿಟಿ ಜಾಸ್ತಿ ಆಗೋದ್ರಿಂದ ಹಿಪ್ಪೋ ಕ್ಯಾಂಪಸ್ ರೀಜನ್ನು ನಾಶ ಆಗ್ತಾ ಬರುತ್ತೆ. ಇದರಿಂದ ಕಲಿಕೆನೂ ಕಮ್ಮಿಯಾಗುತ್ತೆ ಮತ್ತು ಕಲಿತಿರುವುದನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳೋಕ್ಕೂ ಸಹ ಆಗಲ್ಲ. ಇದರ ಜೊತೆಯಲ್ಲಿ ಮುಂಭಾಗದ ಮೆದುಳು, ಪ್ರೀಫ್ರಾಂಟಲ್ ಕಾರ್ಟೆಕ್ಸು ಡ್ಯಾಮೇಜ್ ಆಗ್ತಾ ಬರುತ್ತೆ. ಮುಂಭಾಗದ ಮೆದುಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಅದು ಅರಿವಿನ ಮೆದುಳು, ನಿಜವಾದ ಪರಿಪೂರ್ಣವಾದ ನಮಗೆ ತುಂಬ ಬೇಕಾಗಿರುವುದು, ಮನುಷ್ಯನಿಗೆ ಬೇಕಾಗಿರುವ ಮೆದುಳು ಮುಂಭಾಗದ ಮೆದುಳು, ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು. ಅದರಲ್ಲಿರುವ ಜೀವಕೋಶಗಳು ನಾಶ ಆಗ್ತಾ ಬಂದರೆ ಆ ಒಂದು ತರ್ಕ ಮಾಡೋದೇ ಆಗಲಿ, ಅನಲೈಸ್ ಮಾಡೋದೇ ಆಗಲಿ ಯಾವುದೂ ನಮಗೆ ಗೊತ್ತಾಗಲ್ಲ.
ಆ ಘಟನೆ ಎಲ್ಲೋ ನಡೆದರೂ ಅದು ನನಗೆ ಆಗ್ತಿದೆ ಅನ್ನೋ ಥರ ಫೀಲಿಂಗ್ ಆಗುತ್ತೆ. ಎಲ್ಲೋ ಏನೋ ಕೇಳಿದರೆ ಅಲ್ಲಿ ನಾನೇ ಇದ್ದೀನಿ ಅಂತ ಇವರು ಭ್ರಮಿಸ್ಕೊಂತಾರೆ. ಅದು ನಿಜ ಅಲ್ಲ, ಅದು ಸುಳ್ಳು, ಅದು ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ನಿನಗೂ ಅದಕ್ಕೂ ಏನೂ ಆಗೋದಿಲ್ಲ ಅನ್ನುವುದನ್ನು ಅಷ್ಟು ತರ್ಕ ಮಾಡುವಷ್ಟು ಶಕ್ತಿಯನ್ನು ಇವರು ಕಳ್ಕೊಳ್ತಾರೆ. ಇದಕ್ಕೆ ಮುಖ್ಯವಾದ ಪ್ರಬಲವಾದ ಕಾರಣ ಏನು ಅಂದರೆ ಕಾರ್ಟಿಸಾಲ್ ಟಾಕ್ಸಿಸಿಟಿ ಅಂತ ನಾವು ಕರಿತೀವಿ. ಇದರ ಜೊತೆಯಲ್ಲಿ ಈ ಮಕ್ಕಳಲ್ಲಿ ಇನ್ನೂ ಈ ಮುಂಭಾಗದ ಮೆದುಳು ಜಾಗೃತಿ ಬೆಳವಣಿಗೆ ಸಂಪೂರ್ಣವಾಗಿ ಆಗಿಲ್ಲ. ಇಲ್ಲಿ ಹೆಚ್ಚು ಇದರಿಂದ ತೊಂದರೆ ಉಂಟಾಗುವುದು ಮಕ್ಕಳಿಗೆ. ಹಾಗಾಗಿ ಮಕ್ಕಳಿಗೆ ಇನ್ನೂ ಮುಂಭಾಗದ ಮೆದುಳು ಬೆಳವಣಿಗೆ ಆಗಿರೋದಿಲ್ಲ. ಅದು 24 ವರ್ಷದವರೆಗೂ ಮುಂಭಾಗದ ಮೆದುಳು ನಿಧಾನಗತಿಯಲ್ಲಿ ಬೆಳವಣಿಗೆ ಆಗ್ತಿರುತ್ತೆ. ಹಾಗಾಗಿ ಮಕ್ಕಳು ಈ ಥರದ ಹಿಂಸಾತ್ಮಕವಾದ ದೃಶ್ಯಗಳನ್ನು ನೋಡುವುದು, ಕೇಳುವುದು, ಮಾತಾಡುವುದು ಮಾಡ್ತಾ ಬಂದರೆ ಮುಂಭಾಗದ ಮೆದುಳು ಸರಿಯಾಗಿ ಬೆಳವಣಿಗೆ ಆಗದೆ ಅವರ ಅಮೆಗ್ಡಲ ಹೈಪರ್ ಡ್ರೈವ್ ಆಗ್ತಾ ಇರುತ್ತೆ. ಸದಾಕಾಲ ಒತ್ತಡದಲ್ಲಿರ್ತಾರೆ, ಸದಾಕಾಲ ಭಯವನ್ನು ಅನುಭವಿಸ್ತಿರ್ತಾರೆ. ಭಯಪಡುವ ಕಾರಣ ಇರೋದಿಲ್ಲ, ಆದರೂ ಸಹ ನಾವು ಎಷ್ಟೋ ಜನನ ನೋಡಿದ್ದೀವಿ, ಅಲ್ಲಿ ಭಯಪಡುವಂತಹದ್ದೇ ಇರೋದಿಲ್ಲ. ಅನಿಸುತ್ತೆ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಇವರು ಅಂತ. ಆದರೆ ಅವರು ಆ ಥರನೇ ವರ್ತಿಸ್ತಾ ಇರ್ತಾರೆ. ಬೇರೆಯವ್ರಿಗೆಲ್ಲ ಅನ್ನಿಸ್ಬೋದು ಅನ್ನೆಸೆಸರಿ ಎಷ್ಟೊಂದು ಟೆನ್ಷನ್ ಮಾಡ್ಕೊತಾರಲ್ಲ ಅಂತ. ಆದರೆ ವ್ಯಕ್ತಿಗೆ ಹಂಗೆ ಆಗ್ತಿರುತ್ತೆ. ಕಾರಣ ಅವರ ಬಾಲ್ಯದಲ್ಲಿ ಅವರು ಅನುಭವಿಸಿದ ಈ ಥರದ ಹಿಂಸೆಗಳು, ಕೌಟುಂಬಿಕ ದೌರ್ಜನ್ಯ ಆಗಿರ್ಬೋದು, ತಂದೆ ಅಥವಾ ತಾಯಿಯ ಹೊಡೆತಗಳಾಗಿರ್ಬೋದು, ಅಥವಾ ಕುಟುಂಬ ಸದಸ್ಯರಿಂದ ಅವರ ಮೇಲೆ ನಡೆದಿರುವ ದೈಹಿಕ ದೌರ್ಜನ್ಯ, ಮಾನಸಿಕ ದೌರ್ಜನ್ಯ, ಈ ರೀತಿ ಹಿಂಸಾತ್ಮಕವಾದದ್ದನ್ನು ನೋಡಿರೋದು ಅಥವಾ ಕೇಳಿರೋ ಅಂಥದ್ದು, ಅದನ್ನೇ ಹೆಚ್ಚು ಆ ಕಂಟೆಂಟ್ನೇ ಹೆಚ್ಚು ಕೇಳಿರೋ ಅಂಥದ್ದು ಅಥವಾ ಅನುಭವಿಸಿರೋ ಅಂಥದ್ದು, ಇದೆಲ್ಲ ಪೂರಕವಾಗಿ ಇರುವಂಥದ್ದು. ಇದರ ಜೊತೆ ಬಹಳ ಮುಖ್ಯವಾಗಿ ಈ ಮಕ್ಕಳಲ್ಲಿ ನಾವು ನೋಡೋ ಅಂಥದ್ದು, ಅದರಲ್ಲೂ ಅವ್ರಿಗೇನಾಗುತ್ತೆ ಅಂತಂದರೆ ಈ ಒಂದು ಡಿಸೆನ್ಸಿಟೈಸೇಷನ್ ಅಂತ ಒಂದು ಆಗುತ್ತೆ. ಅಂದರೆ ಹಿಂಸೆಗಳನ್ನು ನೋಡಿ ಅವರಿಗೆ ಹಿಂಸೆ ಮಾಡುವುದರಲ್ಲೇ ಒಂದು ಆನಂದವನ್ನು ಅವರು ಅನುಭವಿಸ್ತಾರೆ. ಸಾಮಾನ್ಯವಾಗಿ ತಾವೆಲ್ಲ ಕೇಳಿರ್ಬೋದು, ಒಂದು ದಂಡುಪಾಳ್ಯ ಅನ್ನುವ ಒಂದು ಕಳ್ಳರ ಒಂದು ಗ್ಯಾಂಗ್ ಇತ್ತು. ಅವರ ದೌರ್ಜನ್ಯ, ಅವರು ಎಷ್ಟು ಕ್ರೂರಿಗಳಾಗಿದ್ದರು ಅಂತಂದರೆ, ಅವರು ಯಾವ ವ್ಯಕ್ತಿಗಳನ್ನು ದೋಚ್ತಾರೆ ಅಂಥವ್ರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅವ್ರನ್ನ ಸಾಯಿಸಿ ಅವರಿಂದ ಹಣ ಒಡವೆಗಳನ್ನು ಪಡಿತಿದ್ರು. ಸಾಯಿಸುವ ಮೊದಲು ಅವರ ಮೇಲೆ ಅತ್ಯಾಚಾರ ಮಾಡಿ ಬಹಳ ಕ್ರೂರವಾಗಿ ಅವರನ್ನು ಸಾಯಿಸ್ತಾಯಿದ್ರು. ಇದನ್ನು ಹಾಗೆ ನೋಡಿದಾಗ ಆ ಒಂದು ಗ್ಯಾಂಗಿನಲ್ಲಿರುವ ಎಲ್ಲ ಸದಸ್ಯರಿಗೂ ಆ ವ್ಯಕ್ತಿ ಅವ್ರು ಎಷ್ಟೇ ಅಂಗಲಾಚಲಿ, ಎಷ್ಟೇ ಬೇಡಿಕೊಂಡ್ಲಿ ಕರುಣೆನೇ ಬರ್ತಾ ಇರಲಿಲ್ಲ. ಅವರು ಅತ್ಯಂತ ಕ್ರೂರವಾಗಿ ಅವ್ರನ್ನ ನಡೆಸ್ಕೊತಾ ಇದ್ರು. ನಮಗೆ ಅನಿಸುತ್ತೆ ಅಂಥದ್ದನ್ನೆಲ್ಲ ನೋಡಿದಾಗ, ಒಬ್ಬ ಮನುಷ್ಯ ಇಷ್ಟೊಂದು ಕ್ರೂರನಾಗಲು ಸಾಧ್ಯನಾ ಇದೆಯಾ? ಏಕೆಂದರೆ ಜನಸಾಮಾನ್ಯರು ಒಂದು ಪ್ರಾಣಿಗೆ ಏನೋ ತೊಂದರೆ ಮಾಡೋದೇ ಆಗಲಿ ಅಥವಾ ಯಾರಿಗೇನೋ ಮಾಡೋದೇ ಆಗಲಿ ಹಿಂದೆ ಮುಂದೆ ನೋಡ್ತೀವಿ, ಯೋಚನೆ ಮಾಡ್ತೀವಿ, ಅಯ್ಯೋ ಅದರಿಂದ ತೊಂದರೆ ಆಗುತ್ತೆ, ಅಯ್ಯೋ ನೋವು ಮಾಡಬಾರ್ದು ಅಂತ. ಆದರೆ ಈ ಥರದ ಜನ, ಅದು ಮನುಷ್ಯರು ಇಷ್ಟೊಂದು ಕ್ರೂರವಾಗಿರೋಕ್ಕೆ ಸಾಧ್ಯನಾ ಅಂತ ನೋಡಿದಾಗ ಇದು ಒಂದೇ ಸಲ ಆಗಿರೋಂತಹ ಘಟನೆ ಅಲ್ಲ. ಅವರು ಬಾಲ್ಯದಲ್ಲಿ ಅವರು ಈ ಥರ ಅವರ ಕ್ರೌರ್ಯಕ್ಕೆ ಅವರನ್ನು ಪಳಗಿಸ್ತಾ ಬರ್ತಾರೆ. ಅವ್ರನ್ನ ಯಾವ ಥರ ಅಂತಂದರೆ, ಫಸ್ಟು ಪ್ರಾಣಿಗಳನ್ನು ಹಿಂಸೆ ಮಾಡೋದನ್ನು ಅವರಿಗೆ ಕಲಿಸ್ಕೊಡ್ತಾರೆ. ಕೋಳಿಗಳನ್ನು ಹಾಗೆ ಸಾಯಿಸೋಂಥದ್ದು, ಕಚ್ಚಿ ಸಾಯಿಸೋಂಥದ್ದು, ಆಮೇಲೆ ಕುರಿಗಳನ್ನು, ಕೋಳಿಗಳನ್ನು, ಅಂದರೆ ಸಾಕು ಪ್ರಾಣಿಗಳನ್ನು ಭೀಕರವಾಗಿ ಈ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳ ಮುಂದೆನೇ ಸಾಯಿಸುವಂತಹದ್ದು. ಈ ಥರದ ದೌರ್ಜನ್ಯ ಅಥವಾ ಈ ಥರ ಕ್ರೂರತೆ, ಕ್ರೌರ್ಯ ಅಂತ ನಾವೇನು ಹೇಳ್ತೀವಿ, ಸಣ್ಣದರಿಂದ ಈ ಮಕ್ಕಳಿಗೆ ಅದನ್ನು ತೋರಿಸ್ತಾ ಬರ್ತಾರೆ. ತೋರಿಸಿ ಏನಾಗುತ್ತೆ ಅಂದರೆ ಅವರು ಡಿಸೆನ್ಸಿಟೈಸ್, ಅಂದರೆ ಅವರಿಗೆ ಏನೂ ಅನಿಸೋದೇ ಇಲ್ಲ. ಯಾರದೇ ವ್ಯಕ್ತಿಗೆ ಅವರು ಏನೇ ತೊಂದರೆ ಮಾಡಲಿ, ಪ್ರಾಣಿಗಳಿಗೆ ಮಾಡಲಿ, ಪ್ರಾಣಿಗಳು ಸುಮ್ಮನೆ ಹೋಗ್ತಿರೋ ಅಂತಹ ಒಂದು ಜೀವಿಗಳಿಗೆ ಹೊಡೆದು ಸಾಯಿಸೋ ಅಂಥದ್ದು, ಅದನ್ನು ಅಪಚಿ ಮಾಡೋ ಅಂತಹದ್ದು, ಅಥವಾ ಅದಕ್ಕೆ ತುಂಬ ಹಿಂಸೆ ಕೊಟ್ಟು ಅದರಿಂದ ಆನಂದವನ್ನು ಅನುಭವಿಸೋಂಥದ್ದು. ಕೆಲವು ಮಕ್ಕಳಿರ್ತಾರೆ, ಅವ್ರು ಏನು ಮಾಡೋದು ಅಂದರೆ ನಾಯಿ ಬಾಲಕ್ಕೆ ಪಟಾಕಿನ ಕಟ್ಟೋ ಅಂಥದ್ದು, ಅದು ಎದುರ್ಕೊಂಡು ಓಡೋದಾಗ ಅವರಿಗೆ ಆ ಒಂದು ಆನಂದ, ಅಥವಾ ಕತ್ತೆಗೆ, ನಾಯಿಗಳಿಗೆ, ಹಸು, ಈ ಥರ ಪ್ರಾಣಿಗಳನ್ನು ಹಿಂಸಿಸಿ ಅವರು ಆನಂದ ಪಡುವಂಥದ್ದು. ಈ ರೀತಿ ಸಣ್ಣದರಿಂದಲೇ ಅವರನ್ನ ಒಂದು ಕ್ರೌರ್ಯತೆಗೆ ಪಳಗಿಸಿರೋದ್ರಿಂದ ಅವರ ಮೆದುಳಿನಲ್ಲಿ ಡಿಸೆನ್ಸಿಟೈಸೇಷನ್ ಆಗಿರುತ್ತೆ. ಮುಂದೆ ಅವರು ದೊಡ್ಡವರಾದ ಮೇಲೆ ಕ್ರೌರ್ಯತೆಯ ಪರಮಾವಧಿ
ಕೊನೆಗಿನ್ನ ತಲುಪಿರ್ತಾರೆ. ಯಾರು ಎಷ್ಟೇ ಭೀಕರವಾಗಿ ಯಾರನ್ನ ಸಾಯಿಸಿದ್ರೂ ಅವ್ರಿಗೆ ಯಾವ ರೀತಿಯ ಒಂದು ಪಶ್ಚಾತ್ತಾಪ ಆಗಲಿ ಅಥವಾ ಅವರು ಬೇಡ್ಕೊಂಡಾಗ ಒಂದು ಎಂಪತಿ, ಸಿಂಪತಿ ಅಂತ ಸಹಾನುಭೂತಿ, ಕರುಣೆ ಈ ಥರದ್ದು ಏನೂ ಬರೋದಿಲ್ಲ. ಏಕೆಂದರೆ ಮೆದುಳಿನ ಆ ಭಾಗಗಳು ಕಂಪ್ಲೀಟ್ ಶಟ್ ಡೌನ್ ಆಗೋಗಿರುತ್ತೆ, ಡಿಸೆನ್ಸಿಟೈಸ್ ಆಗಿರುತ್ತೆ. ಆ್ಯಂಗ್ಯುಲರ್ ಕಾರ್ಟೆಕ್ಸ್ ಅಂತ, ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅನ್ನುವುದಾಗಲಿ, ಇನ್ಸುಲಾ ರೀಜನ್, ಇವೆಲ್ಲ ಮೆದುಳಿನ ಕೆಲವು ಭಾಗಗಳು ಇವು ಡಿಸೆನ್ಸಿಟೈಸ್ ಆಗಿರೋದ್ರಿಂದ ಅವರಿಗೆ ದಯೆ ಆಗಲಿ, ಅಯ್ಯೋ ಪಾಪ ಬಿಟ್ಬಿಡೋಣ ಅಂತ ಮನಸ್ಸು ಬರೋದೇ ಇಲ್ಲ. ಅವರ ಮೋಟಿವ್ ಏನು ಅಂತಂದರೆ ಇವ್ರನ್ನ ಸಾಯಿಸಬೇಕು, ಇವರ ಮೇಲೆ ಅತ್ಯಾಚಾರ ಮಾಡಬೇಕು, ಇವರಿಂದ ಹಣವನ್ನು ದೋಚಬೇಕು ಅಂತ. ಇದರ ಜೊತೆಯಲ್ಲಿ ಇಂತಹ ಮಕ್ಕಳು ಅತಿಯಾಗಿ ಇದನ್ನು ನಾವು ಮಕ್ಕಳಿಗೆ ತೋರಿಸಲೇಬಾರ್ದು, ಈ ಥರ ಹಿಂಸೆಗಳನ್ನು. ಕಾರಣ ಏನು ಅಂತಂದರೆ ಅವರ ಒಂದು ಯಾವುದು ನಮ್ಮ ಮೆದುಳಿನ ಪ್ರಮುಖವಾದ ಡೋಪಮೈನ್ ಪಾತ್ವೆ ಅಂತ ಏನಿದೆ, ಆ ಡೋಪಮೈನ್ ಪಾತ್ವೆ ಹೈಜಾಕ್ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಡೋಪಮೈನ್ ಸ್ಪೈಕ್ ಆಗ್ತಾ ಬರುತ್ತೆ. ಅವರಿಗೆ ಈ ಥರದ ಹಿಂಸೆನ ನೋಡಿದಾಗ ಡೋಪಮೈನ್ ಬಿಡುಗಡೆ ಆಗುವಂತಹದ್ದು, ಹಿಂಸಾತ್ಮಕವಾದದನ್ನು ನೋಡಿದಾಗ, ಬೇರೆಯವರ ಆಕ್ರಂದನ ಕೇಳಿದಾಗ ಅವರಿಗೆ ಸಂತೋಷ ಆಗೋಂಥದ್ದು. ಇದು ಸ್ವಲ್ಪ ಜನಸಾಮಾನ್ಯರಲ್ಲಿ ಸಣ್ಣ ಮಟ್ಟಿಗೆ ಇದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಈಗ ನೋಡಿ, ಯಾರೋ ಇಬ್ಬರು ಜಗಳ ಆಡ್ತಿದ್ದಾರೆ ಅಂತಂದರೆ ಮಿಕ್ಕರವ್ರಿಗೆಲ್ಲ ತುಂಬ ಕುತೂಹಲ, ಒಂಥರ ಖುಷಿ ಆಗ್ತಾ ಇರುತ್ತೆ. ಏಕೆಂದರೆ ಅದು ನೋಡ್ತಾ ಇರಬೇಕಾದ್ರೆ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಪಕ್ಕದ ಮನೆಯಲ್ಲಿ ಯಾರೋ ಜಗಳ ಆಡ್ತಿದ್ದಾರೆ, ಅತ್ತೆ ಸೊಸೆ ಜಗಳ ಅಂದರೆ ನೆರೆ ಮನೆಯವರಿಗೆ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ, ಖುಷಿ ಆಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ರಿಲೀಸ್ ಆಗೋದ್ರಿಂದ ಒಂಥರ ಕಿಕ್ ಕೊಟ್ಟಾಗೆ, ಒಂಥರ ಎಡಿಕ್ಷನ್ ಥರ ಸಂತೋಷ ಆಗುತ್ತೆ. ಹೋಗಿ ಅವ್ರನ್ನ ಸಮಾಧಾನ ಮಾಡ್ತಾರೆ, ಬಟ್ ಮನಸ್ಸಿನಲ್ಲಿ ಚೆನ್ನಾಗಿ ಜಗಳ ಆಯಿತು ಅಂತ. ಅದೇ ರೀತಿ ಯಾರೋ ಜಗಳ ಪಕ್ಕದಲ್ಲಿ ಆಗ್ತಿದ್ದಾರೆ ಅಂದರೆ ಕಿವಿಗಳನ್ನು ನೆಟ್ಟಗಾಗುತ್ತೆ, ಏನು ಮಾತಾಡ್ತಿದ್ದಾರೆ, ಏನು ಜಗಳ ಆಡ್ತಿದ್ದಾರೆ, ಸಂತೋಷ. ಇದು ಮನುಷ್ಯನ ಒಂದು ಸಹಜ ಪ್ರವೃತ್ತಿ ಎನ್ಬೋದು. ಕಾರಣ ಈ ಥರದನ್ನು ನೋಡಿದಾಗ, ಕೇಳಿದಾಗ ಏನಾಗುತ್ತೆ ಅಂದರೆ ಡೋಪಮೈನ್ ರಿಲೀಸ್ ಆಗ್ತಾ ಬರುತ್ತೆ. ಇದು ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಪುಟ್ಟದಕ್ಕೆ ರಿಲೀಸ್ ಆಗುವಂಥ ಡೋಪಮೈನ್ ನಂತರ ಕ್ರೌರ್ಯತೆ ಜಾಸ್ತಿ ಆಗಬೇಕು. ಏಕೆಂದರೆ ಅದು ಒಂದು ಡಿಸೆನ್ಸಿಟೈಸ್ ಆಗಿರೋದ್ರಿಂದ ಜಾಸ್ತಿ ನಮಗೆ ಡೋಪಮೈನ್ ಬಿಡುಗಡೆ ಆಗಬೇಕು ಅಂದರೆ ಈ ಥರ ಕ್ರೌರ್ಯವನ್ನು ಜಾಸ್ತಿ ನೋಡುವಂಥದ್ದೇ ಆಗಲಿ, ಮಾಡುವಂಥದ್ದೇ ಆಗಲಿ, ಇದೆಲ್ಲ ಮಾಡಿದಾಗ ಡೋಪಮೈನ್ ಜಾಸ್ತಿ ರಿಲೀಸ್ ಆಗುತ್ತೆ. ಹಾಗಾಗಿ ನೋಡಿ, ಕಂಟೆಂಟಲ್ಲಿ ಒಳ್ಳೆಯ ಕಂಟೆಂಟ್ನ ಜನ ನೋಡೋದಿಲ್ಲ. ಯಾವತ್ತೂ ಮನುಷ್ಯನ ಒಂದು ಅಟ್ರಾಕ್ಷನ್, ಆಕರ್ಷಣೆ ಎಲ್ಲಿ ಅಂದರೆ ನೆಗೆಟಿವಿಟಿ, ನಕಾರಾತ್ಮಕತೆ ಎಲ್ಲಿರುತ್ತೆ ಅಲ್ಲಿ ಜನ ಹೆಚ್ಚು ಆಕರ್ಷಣೆ ಆಗ್ತಾರೆ. ಒಳ್ಳೆಯದಕ್ಕೆ ಅಥವಾ ಒಳ್ಳೆಯ ಕಂಟೆಂಟ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಜನ ಸಾಮಾನ್ಯವಾಗಿ ಆಕರ್ಷಣೆ ಆಗೋದಿಲ್ಲ. ಕಾರಣ ಡೋಪಮೈನ್ ಅತಿ ಹೆಚ್ಚು ಬಿಡುಗಡೆ ಆಗುತ್ತೆ, ಅದೊಂಥರ ಸಂತೋಷವನ್ನು ಕೊಡುತ್ತೆ. ಹಾಗಾಗಿ ಈ ಡೋಪಮೈನ್ ಅಡಿಕ್ಷನಿಗೆ ಒಳಗಾಗಿ ಹೆಚ್ಚು ಈ ಥರ ಹಿಂಸಾತ್ಮಕವಾದದ್ದನ್ನೇ ನೋಡಬೇಕು, ಕೇಳಬೇಕು ಅಂತ ಅನಿಸುತ್ತೆ. ನಂತರದ ದಿನದಲ್ಲಿ ಯಾವ ಥರ ಆಗುತ್ತೆ ಅಂದರೆ ತಾನೇ ಆ ಹಿಂಸೆಗಳಲ್ಲಿ ತಾನೂ ಭಾಗಿಯಾಗಬೇಕು ಅನ್ನುವಂತಹ ಪ್ರವೃತ್ತಿಯು ಬೆಳೆಸ್ಕೊಂತಾರೆ, ಹ್ಯಾಬಿಚುವಲ್ ಆಗಿಬಿಡ್ತಾರೆ ಅವರು. ಹಾಗಾಗಿ ತಾವು ಭೂಗತ ಜಗತ್ತಿನ ಬಗ್ಗೆ ಕೇಳಿರ್ಬೋದು. ಪ್ರಾರಂಭಿಕ ಹಂತದಲ್ಲಿ ಅವರು ಯಾರೇ ಒಬ್ಬ ವ್ಯಕ್ತಿ ಆ ಭೂಗತ ಜಗತ್ತಿನ ದೊರೆ ಅಂತ ಆಗ್ತಾನಲ್ಲ, ಅವನು ಪ್ರಾರಂಭಿಕ ಹಂತದಲ್ಲಿ ಒಬ್ಬ ಸಣ್ಣ ಕಳ್ಳ ಆಗಿರ್ತಾನೆ. ನಂತರ ದೊಡ್ಡ ಅಪರಾಧಗಳನ್ನು ಮಾಡಿ ಬಹಳ ಎತ್ತರಕ್ಕೆ ಬೆಳೀತಾ ಬರ್ತಾನಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ಅವನು ನೋಡ್ತಾ ಇರ್ತಾನೆ. ಮೊದಲು ನೋಡಿ ಏನಾಗುತ್ತೆ ಅಂದರೆ ನಂತರ ತಾನು ಅದೇ ರೀತಿ ಮಾಡಬೇಕು. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಎಲ್ಲ ಜೈ ಅಂತಾರೆ. ಜೈ ಅಂದಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಸೊ ಹೆಚ್ಚು ಡೋಪಮೈನ್ಗೋಸ್ಕರ ಅವನು ಕ್ರೌರ್ಯವನ್ನು ಹೆಚ್ಚು ಮಾಡ್ತಾ ಬರ್ತಾನೆ. ಹಾಗಾಗಿ ಇದೆಲ್ಲ ಫೈನಲ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ಹಾರ್ಮೋನ್ ಏನಿದೆ ದೇಹದಲ್ಲಿ ಅದರ ಮೇಲೆಯೇ ನಿಂತಿರುವಂತಹದ್ದು. ನಂತರ ಬಹಳ ಪ್ರಮುಖವಾದ ಮತ್ತೊಂದು ಅಂಶ ಅಂದರೆ ಮಿರರ್ ನ್ಯೂರಾನ್ಸ್ ಅಂತ ನಮ್ಮ ಮೆದುಳಿನಲ್ಲಿ ಇದೆ. ಮಕ್ಕಳಲ್ಲಿ ನೋಡಿ, ಮಕ್ಕಳು ಸಾಮಾನ್ಯವಾಗಿ ಹಿರಿಯರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅದನ್ನು ನೋಡಿ ಅದೇ ಥರ ಮಕ್ಕಳು ಕಲಿತಾ ಬರ್ತಾರೆ. ಮಕ್ಕಳಿಗೆ ತಾಯಿ ಮೊದಲ ಗುರು. ತಾಯಿ ಏನು ಮಾಡ್ತಾರೆ ಅದನ್ನೇ ಮಕ್ಕಳು ಮಾಡ್ತಾರೆ. ತಂದೆ ಏನು ಮಾಡ್ತಾರೆ ಅದನ್ನು ನೋಡಿ ಕಲಿತಾ ಬರ್ತಾರೆ. ಅಂದರೆ ನಮ್ಮಲ್ಲಿ ಮಿರರ್ ನ್ಯೂರಾನ್ಸ್ ಅಂತ ಇರುತ್ತೆ. ತಂದೆ ತಾಯಿ, ಕುಟುಂಬ, ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಇರುತ್ತೆ ಅದೇ ಥರ ನಮ್ಮ ಒಂದು ವ್ಯಕ್ತಿತ್ವ ಒಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬಹುದು. ವ್ಯಕ್ತಿತ್ವ ರೂಪುಗೊಳ್ಳೋದೇ ನಮ್ಮ ಕುಟುಂಬದ ಒಂದು ಸಂಸ್ಕಾರ ಏನಿರುತ್ತೆ, ನಮ್ಮ ಸುತ್ತಮುತ್ತಲಿನ ಪರಿಸರ ಏನಿರುತ್ತೆ ಅದರಿಂದಲೇ ಪ್ರತಿಯೊಂದು ಮಗುವಿನ ವ್ಯಕ್ತಿತ್ವ ರೂಪುಗೊಳ್ಳೋದು. ಹಾಗಾಗಿ ಮಿರರ್ ನ್ಯೂರಾನ್ಸು ಸುತ್ತಮುತ್ತ ಏನು ನಡೀತಾ ಇದೆ, ತನ್ನ ಪರಿಸರದಲ್ಲಿ ಏನು ನಡೀತಾ ಇದೆ, ತನ್ನ ತಂದೆ ತಾಯಿಗಳು ಯಾವ ರೀತಿ ಇದ್ದಾರೆ ಅನ್ನುವುದರ ಮೇಲೆ ಆ ಮಗುವನ್ನು ವ್ಯಕ್ತಿತ್ವವನ್ನು ರೂಪುಗೊಳಿಸೋದ್ರಿಂದ ಕ್ರೌರ್ಯದ ವಾತಾವರಣದಲ್ಲಿ ಬೆಳೆದ ಮಕ್ಕಳು ಕ್ರೌರ್ಯವನ್ನೇ ಮೆರೆಸ್ತಾರೆ.
ಕ್ರೌರ್ಯದ ಒಂದು ಪರಿಸರದಲ್ಲಿ ಹುಟ್ಟಿದಂತಹ ಮಕ್ಕಳು, ಕುಟುಂಬದಲ್ಲಿ ಹುಟ್ಟಿದಂತಹ ಮಕ್ಕಳು, ಅವರು ಕ್ರೌರ್ಯವೇ ಅದೇ ಜೀವನ ಅನ್ನುವ ಒಂದು ಮಟ್ಟಕ್ಕೆ ಬಂದಿರ್ತಾರೆ. ಹಾಗಾಗಿ ಅತಿಯಾಗಿ ನಾವು ಮನೇಲಿ ನೋಡಬೇಕಾದ್ರೆ, ಯಾವುದೇ ಒಂದು ಕಂಟೆಂಟ್ ಅಂತ ನೋಡಬೇಕಾದ್ರೆ ವಿಷಯವನ್ನು, ಅದು ಪೂರಕನ, ಅದು ಮಕ್ಕಳಿಗೆ ನಾವೇನೋ ನೋಡ್ತಾ ಇದ್ದೀವಿ, ಅದು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವುದರ ಎಚ್ಚರಿಕೆ ಅತ್ಯಂತ ಅಗತ್ಯ. ಅದೇ ರೀತಿ ಅತ್ಯಂತ ಹಿಂಸೆಯಿಂದ ಕೂಡಿರುವಂತಹ ಯುದ್ಧಗಳು ನಡೀತಾ ಇದೆ, ನಾವೇನು ಮಾಡೋಕ್ಕಾಗೋದಿಲ್ಲ, ಅದನ್ನು ನೋಡಿ ಭಯಗ್ರಸ್ತರಾಗೋದು ಬೇಕಾಗಿಲ್ಲ. ಎಲ್ಲೋ ಏನೋ ಒಂದು ಕೊಲೆಗಳು ನಡೆದಿದೆ, ಅದೇನು ಎಲ್ಲ ಕಡೆ ನಡೀತಾ ಇಲ್ಲ. ಕಾರಣ ಅಂಥದ್ದು ನಡಿಬೇಕು ಅಂದರೆ ಅದಕ್ಕೆ ಒಂದು ಪೂರಕವಾದ ವಾತಾವರಣ ಇರುತ್ತೆ, ಒಂದು ಮೋಟಿವ್ ಇರುತ್ತೆ. ಹಾಗಾಗಿ ಅದೇ ಥರ ನನಗಾಗುತ್ತೆ ಅಂದರೆ ಒಂದು ಎಚ್ಚರಿಕೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬೇಕು, ಆದರೆ ಆ ಥರ ಹಾಗೇ ಆಗುತ್ತೆ ಅನ್ನುವಂತಹ ಭಯ ನಮಗೆ ಬೇಡ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಕಂಟೆಂಟನ್ನು ನಾವು ಕೊಡಬೇಕಾಗುತ್ತೆ. ಮತ್ತು ನಾವು ಸಾಮಾನ್ಯವಾಗಿ ಒಳ್ಳೆಯ ಒಂದು ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕಾಗುತ್ತೆ. ಸರಿಯಾಗಿ ನಿದ್ರೆ ಮಾಡೋದು, ಏಕೆಂತಂದರೆ ಈ ಥರ ಹಿಂಸಾತ್ಮಕವಾಗಿರುವಂತಹ ವಿಷಯಗಳನ್ನು ತೋರಿಸುವಂಥದ್ದೇ ಆಗಲಿ, ಇದೆಲ್ಲ ನಡೆಯೋದು ರಾತ್ರಿಯ ಹೊತ್ತು. ಹಾಗಾಗಿ ಅದನ್ನು ನೋಡದೆ ಆ ಸಮಯದಲ್ಲಿ ನಿದ್ರೆಯನ್ನು ನಾವು ಮಾಡೋದರಿಂದ, ಒಳ್ಳೆಯ ನಿದ್ರೆ 7 ಗಂಟೆಗಳ ಕಾಲ ನಿದ್ರೆ ಮಾಡೋದೇ ಆಗಲಿ, ಒಳ್ಳೆಯ ಆಹಾರ ಸೇವನೆ, ಇದರ ಜೊತೆ ನಮ್ಮ ಉಸಿರಾಟದ ಮೇಲೆ ಗಮನ, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರಬಹುದು, ಈ ಥರದ ಒಂದು ಒಳ್ಳೆಯ ಮತ್ತು ಒಳ್ಳೆಯದು ಸದಭಿರುಚಿ ಅಂತ ನಾವು ಕರಿತೀವಿ ನೋಡಿ, ಒಳ್ಳೆಯ ಸಾಹಿತ್ಯವನ್ನು ಓದುವಂತಹದ್ದು, ಸಾಹಿತ್ಯ ರಚನೆ ಮಾಡುವಂತಹದ್ದು, ಧ್ಯಾನ ಮಾಡುವಂತಹದ್ದು, ಈ ಥರದನ್ನು ಮಾಡ್ತಾ ಸಕಾರಾತ್ಮಕವಾಗಿ ನಾವು ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ, ನಮ್ಮನ್ನು ಮಿರರ್ ನ್ಯೂರಾನ್ಸ್ಗಳು ಇರೋದರಿಂದ ಮಕ್ಕಳು ನಮ್ಮನ್ನೇ ಸಂಪೂರ್ಣವಾಗಿ ನಮ್ಮನ್ನೇ ಫಾಲೋ ಮಾಡ್ತಾ ಬರ್ತಾರೆ. ಹಾಗಾಗಿ ನಮ್ಮ ಸಮಾಜ ಚೆನ್ನಾಗಿರಬೇಕು ಅಂದರೆ ಈ ಥರದ ಕ್ರೌರ್ಯದಿಂದ ಕೂಡಿರುವ ವಿಷಯಗಳನ್ನು ಜನ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸದೆ ಅದನ್ನು ಯಾವಾಗ ಜನ ತಗೊಂತಾರೆ ಅಂಥವ್ರನ್ನ ಕೊಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಜನ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಥರ ಕ್ರೌರ್ಯದ ಕಂಟೆಂಟ್ಗಳನ್ನು ಕೊಡೋದು ಸಹ ಕಮ್ಮಿ ಆಗುತ್ತೆ. ಆದರೆ ಇಲ್ಲಿ ಇರೋ ಒಂದೇ ಒಂದು ಬಹಳ ಮುಖ್ಯವಾದ ಅಂಶ ಅಂದರೆ, ಕ್ರೌರ್ಯವನ್ನು ಬಿಂಬಿಸಿದಾಗ ನಮ್ಮ ಮೆದುಳಿನಲ್ಲಿ ಆಗುವ ಬದಲಾವಣೆಗಳಿಂದ ಬಿಡುಗಡೆಯಾಗುವ ಡೊಪಾಮೈನ್ ಇದೆಯಲ್ಲ, ಅದು ಹೆಚ್ಚು ಹೆಚ್ಚು ಒಂದು ರಿವಾರ್ಡಿಂಗ್ ಆನಂದವನ್ನು ನೀಡುತ್ತಲ್ಲ, ಅದು ಹೆಚ್ಚು. ಆದರೆ ಒಳ್ಳೆಯ ಕಂಟೆಂಟ್ ಅಂದಾಗ ನಿಧಾನಗತಿಯಲ್ಲಿ ಡೊಪಾಮೈನ್ ರಿಲೀಸ್ ಆಗುತ್ತೆ, ಅದು ಆರೋಗ್ಯಕರವಾಗಿರುವಂತಹದ್ದು. ಆದರೆ ಸಡನ್ ಕಿಕ್ ಅಂತ ನಾವೇನು ಹೇಳ್ತೀವಿ, ಅದು ಕೊಡೋದಿಲ್ಲ, ಆದರೆ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಅತಿಯಾದ ಹಿಂಸೆಯ ವಿಚಾರಗಳನ್ನು ವೈಭವೀಕರಿಸುವುದನ್ನು ನಾವೆಲ್ಲ ತಡೆಯಬೇಕಾಗಿರುವುದು ಇಂಥ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅತ್ಯಂತ ಅಗತ್ಯ ಅಂತಲೇ ಹೇಳ್ಬೋದು. ನಮಸ್ಕಾರ.